ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಒಕ್ಕೂಟಕ್ಕೆ ಮೂರನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ DK ಶಿವಕುಮಾರಣ್ಣವರಿಗೆ, ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅಣ್ಣವರಿಗೆ, ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ, ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ, ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣವರು ಅವರಾಗಿರ್ಬೋದು, ಮತ್ತೆ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ, ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ವಿಶೇಷವಾಗಿ ಹಿರಿಯರು, ಈ ಕೋಲಾರ ಒಕ್ಕೂಟ ವಿಭಜನೆ ಆಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂಥ ME ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪಣ್ಣವರು ಹಿರಿಯರು ಅವರಾಗಿರ್ಬೋದು, ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸಪುರ ಅನ್ವೇಷಣ್ಣರಾಗಿರ್ಬೋದು, ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಂತಕ್ಕ ಸೋಮಣ್ಣವರಾಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂಥ ನಮ್ಮ KK ಮಂಜು ಆಗಿರ್ಬೋದು, ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆಯಾದಂಥ ರಮೇಶ್ ಅವರಾಗಿರ್ಬೋದು, ಮತ್ತೆ ನಾಮಿನಿ ನಿರ್ದೇಶಕರು ಆದಂಥ ಶಂಸೀರ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ ಮೂರನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ. ಅದರಲ್ಲಿ ಒಂದು ವಿಶೇಷ, ಕೋಲಾರ ಒಕ್ಕೂಟದಲ್ಲಿ 8,09,000 ಹೆಚ್ಚಿಗೆ ಆಗಿದ್ವಿ ಅಂದರೆ ಸನ್ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಮತ್ತೆ ವಿಶೇಷವಾಗಿ ನಮ್ಮ ಒಕ್ಕೂಟದ ಪರವಾಗಿ ಕೂಡ ನಾವು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಇಂಥ ಒಂದು ವಾತಾವರಣದ ಸಂದರ್ಭದಲ್ಲಿ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋಕ್ಕೆ ಅತಿ ಹೆಚ್ಚಿನ ಅವಕಾಶಗಳಿದೆ. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ನಾವು ವಿಭಜನೆ ಆಗೋಕೆ ಮತ್ತು ಸುಮಾರು 12 ಲಕ್ಷವರೆಗೂ ಕೂಡ ನಾವು 2 ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಇತ್ತು. ಒಂದೇ ಸಾರಿ ನಾವು ವಿಭಜನೆ ಆದ್ಮೇಲೆ ಹಾಲು ಕಡಿಮೆ ಆಗಿದಲ್ಲ ಅನ್ನೋ ಒಂದು ಕೊರಗು ಕೂಡ, ಬೇಜಾರು ಕೂಡ ಇದೆ. ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಏನಿದೆ ಅಂದ್ರೆ, ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಆಡಳಿತ ಮಂಡಳಿ ಇವತ್ತಿಂದ 1 ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಬೇಕಾಗ್ತದೆ ನಾವು. ಅದು ಮೊದಲ ಆಡಳಿತ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು 1 ವರ್ಷದ ಒಳಗೆ ಹಾಲು ನಮ್ಮ ಒಕ್ಕೂಟದಿಂದ ಪ್ರತಿ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕಾಗ್ತದೆ. ಹಾಲು ಹೆಚ್ಚಿಗೆ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಯೋಜನೆಯನ್ನ ನಾವು ತಗೋಬೇಕಾಗ್ತದೆ. ಈಗಾಗಲೇ ಆಡಳಿತ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸಂಘಗಳನ್ನು ಹೆಚ್ಚಿಗೆ ಮಾಡಿದ್ದರಿಂದ ಹಾಲು ಕೂಡ ಹೆಚ್ಚಿಗೆ ಆಗಕ್ಕೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಾವು 1 ವರ್ಷದಲ್ಲಿ ಸುಮಾರು 100ರಿಂದ 150 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ 6 ತಾಲೂಕಲ್ಲೂ ಕೂಡ ಹೆಚ್ಚಿಗೆ ಸಂಘಗಳನ್ನು ಮಾಡಿ ಹಾಲು ಉತ್ಪಾದಕನ ಹೆಚ್ಚಿಗೆ ಮಾಡಿ 10 ಲಕ್ಷ ಲೀಟರ್ ಟಾರ್ಗೆಟ್ ಇಟ್ಕೊಂಡಿದ್ದು 1 ವರ್ಷಕ್ಕೆ ನಮ್ಮ ಹಾಲು ಉತ್ಪಾದನೆ ನಮ್ಮ ಒಕ್ಕೂಟದಲ್ಲಿ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಹೊಸ ಹೊಸ ಯೋಜನೆಗಳು
ನಮ್ಮಲ್ಲಿ ತಗೊಂಡಂಥದ್ದು ಯಾವುದು ಕೂಡ ಬಾಕಿ ಇಲ್ಲ. ನಾವು ಈಗಾಗಲೇ ಹೋದ ಆಡಳಿತ ಮಂಡಳಿಯಲ್ಲಿ ಬೇರೆ ಏನೇನು ಬೇಕಿತ್ತೋ ಒಕ್ಕೂಟಕ್ಕೆ ಎಲ್ಲ ಯೋಜನೆಗಳೆಲ್ಲ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ಮುಂದೆ ಇರೋದು ಏನಂದ್ರೆ ಹೊಸ ಯೋಜನೆಗಳು. ನಾವು ಹಾಲು ಉತ್ಪಾದಕರಿಗೆ ಒಳ್ಳೆ ದರವನ್ನು ಕೊಡಬೇಕಾಗ್ತದೆ. ಅದಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ. ಅದು ಕೂಡ ತೀರ್ಮಾನ ತಗೊಬೇಕಾಗ್ತದೆ. ಅದ್ರ ಜೊತೆಗೆ ಏನು ಒಕ್ಕೂಟದಲ್ಲಿ ಮಾರಾಟಕ್ಕಿಂತ ಹೆಚ್ಚಿಗೆ ನಮ್ಮ ಮಾರಾಟ ಮಾಡೋಕ್ಕಿಂತ ಹೆಚ್ಚಿಗೆ ಇವತ್ತು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿರೋದ್ರಿಂದ ಸುಮಾರು 1.5 ಲಕ್ಷ ಲೀಟ್ರು ಇವತ್ತು ನಮಗೆ ಮಾರಾಟಕ್ಕಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ಬರ್ತಾ ಇದೆ. ಅದನ್ನ ನಾವು ಬೇರೆ ರಾಜ್ಯಗಳು ಆಂಧ್ರ ಆಗಿರ್ಬೋದು ಬೇರೆ ಕಡೆ ಮಾಡೋದ್ರ ಜೊತೆಗೆ ಬೇರೆ ರೀತಿಯಲ್ಲಿ ಏನು ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಒಕ್ಕೂಟದಲ್ಲಿ ತಗೊಂಡು ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನ ವಿಸ್ತರಣೆ ಮಾಡುತ್ತಾ ಒಂದು ಕಾರ್ಯಕ್ರಮ ಕೂಡ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಬೇಕಾಗ್ತದೆ.